ನಮಸ್ಕಾರ, ನಾನು ಅಪರ್ಣ. ನನ್ನ ಯೂಟ್ಯೂಬ್ ಚಾನೆಲ್ ಅಭಿಜ್ಞಾ ಲಾ ಸೀರೀಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ಸ್ಗೋಸ್ಕರ ನಾನು ಕೆಲವೊಂದು ವಿಡಿಯೋಗಳನ್ನು ನನ್ನ ಚಾನಲಲ್ಲಿ ಹಾಕಿದ್ದೇನೆ. ಹಾಗೆ ಟ್ರಾನ್ಸ್ಲೇಷನ್ ಪೇಪರ್ಗೆ ಕೂಡ ಮಾಡಿದ್ದೇನೆ. ಇಲ್ಲಿ ತನಕ 500 ಶಬ್ದಗಳನ್ನು ಇಂಗ್ಲೀಷಿಂದ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಮಾಡಾಗಿದೆ. ಲರ್ನ್ ವಿತ್ ಮಿ 1000 ವರ್ಡ್ಸ್ ಅಂತ. ಅದರಲ್ಲಿ ಇವತ್ತಿನ ವಿಡಿಯೋದಲ್ಲಿ 501ನೇ ಶಬ್ದದಿಂದ 600 ಶಬ್ದಗಳ ತನಕ ನೋಡೋಣ. ಇವತ್ತಿನ ಈ ಶಬ್ದಗಳು ಯಾವುದ್ರ ಬಗ್ಗೆ ಅಂದರೆ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂದರೆ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್, ಅದ್ರ ಬಗ್ಗೆ ಮಾಡ್ತಾ ಇರೋ ಒಂದು ಟ್ರಾನ್ಸ್ಲೇಷನ್ ವಿಡಿಯೋ ಇದು. ಹಾಗಿದ್ರೆ ಬನ್ನಿ ಟ್ರಾನ್ಸ್ಲೇಷನ್ ಯಾವುದು ಅಂತ ನೋಡೋಣ. 501ನೇ ಶಬ್ದದಿಂದ ನೋಡ್ತಾ ಹೋಗೋಣ. ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಇದ್ರ ಬಗ್ಗೆ ಇವತ್ತು ನೋಡೋಣ. ಮೊದಲಿಗೆ ಫ್ಯಾಕ್ಟ್ಸ್ ಇನ್ ಇಶ್ಯೂ. ಫ್ಯಾಕ್ಟ್ಸ್ ಇನ್ ಇಶ್ಯೂ ಏನು ಹೇಳ್ತಾರೆ? ವಿವಾದ ಸಂಗತಿಗಳು. 502 ರೆಲೆವೆಂಟ್. ರೆಲೆವೆಂಟ್ ಅಂದರೆ ಸುಸಂಬದ್ಧ. 503 ಎವಿಡೆನ್ಸ್. ಎವಿಡೆನ್ಸ್ ಅಂದರೆ ಸಾಕ್ಷ್ಯ. 504 ಪ್ರೂವ್ಡ್. ಪ್ರೂವ್ಡ್ ಅಂದರೆ ಸಾಬೀತಾದುದು. ಸಾಬೀತಾದುದು. 505 ಡಿಸ್ಪ್ರೂವ್ಡ್. ಡಿಸ್ಪ್ರೂವ್ಡ್ ಅಂದರೆ ನಾ ಸಾಬೀತಾದುದು. ನಾ ಸಾಬೀತಾದುದು. 506 ನಾಟ್ ಪ್ರೂವ್ಡ್. ನಾಟ್ ಪ್ರೂವ್ಡ್. ನಾಟ್ ಪ್ರೂವ್ಡ್ ಅಂದರೆ ಸಾಬೀತಾಗದಿರುವುದು. ನೋಡಿ, ಇದು ಮೂರಲ್ಲಿ ತುಂಬ ವ್ಯತ್ಯಾಸ ಇದೆ. ಪ್ರೂವ್ಡ್, ಡಿಸ್ಪ್ರೂವ್ಡ್, ನಾಟ್ ಪ್ರೂವ್ಡ್. ಪ್ರೂವ್ಡ್ ಅಂದರೆ ಸಾಬೀತಾದುದು, ಡಿಸ್ಪ್ರೂವ್ಡ್ ಅಂದರೆ ನಾ ಸಾಬೀತಾದುದು, ನಾಟ್ ಪ್ರೂವ್ಡ್ ಅಂದರೆ ಸಾಬೀತಾಗದಿರುವುದು. ಇನ್ನು 507. 507 ಏನು? ಹಿಯರ್ಸೆ ಎವಿಡೆನ್ಸ್. ಹಿಯರ್ಸೆ ಎವಿಡೆನ್ಸ್ ಹಾಗಾದರೆ ಏನು? ಕೇಳಿಕೆಯ ಸಾಕ್ಷ್ಯ. ಕೇಳಿಕೆಯ ಸಾಕ್ಷ್ಯ. ನೆಕ್ಸ್ಟ್ 508 ನೋಡೋಣ. ಓರಲ್ ಎವಿಡೆನ್ಸ್. ಓರಲ್ ಎವಿಡೆನ್ಸ್ ಏಕೆಂದರೆ ಏನು? ಮೌಖಿಕ ಸಾಕ್ಷ್ಯ. ಮೌಖಿಕ ಸಾಕ್ಷ್ಯ. 509 ಡಾಕ್ಯುಮೆಂಟರಿ ಎವಿಡೆನ್ಸ್. ಡಾಕ್ಯುಮೆಂಟರಿ ಎವಿಡೆನ್ಸ್ ಹಾಗಂದರೆ ದಸ್ತಾವೇಜು ಸಾಕ್ಷ್ಯ. ದಸ್ತಾವೇಜು ಸಾಕ್ಷ್ಯ. 510 ಅದಕ್ಕೇನು ಹೇಳ್ತಾರೆ? ಡೈರೆಕ್ಟ್ ಎವಿಡೆನ್ಸ್. ಡೈರೆಕ್ಟ್ ಎವಿಡೆನ್ಸ್ ಅಂದ್ರೇನು? ನೇರವಾದ ಸಾಕ್ಷ್ಯ. ನೇರವಾದ ಸಾಕ್ಷ್ಯ. 511 ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್. ಸರ್ಕಮ್ಸ್ಟ್ಯಾನ್ಷಿಯಲ್ ಎವಿಡೆನ್ಸ್ ಇದಕ್ಕೆ ಸಾಂದರ್ಭಿಕ ಸಾಕ್ಷ್ಯ. ಸಾಂದರ್ಭಿಕ ಸಾಕ್ಷ್ಯ. 512 ಇದಕ್ಕೇನು ಹೇಳ್ತಾರೆ? ಪ್ರೈಮರಿ ಎವಿಡೆನ್ಸ್. ಇದಕ್ಕೆ ಪ್ರಾಥಮಿಕ ಪ್ರಾಥಮಿಕ ಅಥವಾ ಪ್ರಧಾನ ಸಾಕ್ಷ್ಯ. ಪ್ರಧಾನ ಸಾಕ್ಷ್ಯ. 513 ಸೆಕೆಂಡರಿ ಎವಿಡೆನ್ಸ್. ಸೆಕೆಂಡರಿ
ಎವಿಡೆನ್ಸ್ ಗೌಣ ಸಾಕ್ಷ್ಯ. 514 ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ ಅಂದ್ರೇನು? ಸ್ಟೇಟ್ಮೆಂಟ್ ಅಂದರೆ ಹೇಳಿಕೆ. 515 ಅಡ್ಮಿಷನ್ಸ್. ಅಡ್ಮಿಷನ್ಸ್ ಅಂದರೆ ತಪ್ಪೊಪ್ಪಿಗೆಗಳು. ಅಡ್ಮಿಷನ್ಸ್ ಅಂದರೆ ಒಪ್ಪಿಗೆಗಳು. ಕನ್ಫೆಷನ್ಸ್ ಅಂದರೆ ತಪ್ಪೊಪ್ಪಿಗೆಗಳು. ತಪ್ಪೊಪ್ಪಿಗೆಗಳು. 517 ಪ್ರಿಸಂಪ್ಷನ್. ಪ್ರಿಸಂಪ್ಷನ್ಗೆ ಏನು ಹೇಳ್ತಾರೆ? ಪೂರ್ವಭಾವನೆ. ಪೂರ್ವಭಾವನೆ. 518 ಜುಡಿಷಿಯಲ್ ನೋಟಿಸ್. ಜುಡಿಷಿಯಲ್ ನೋಟಿಸ್ ಇದಕ್ಕೇನು ಹೇಳ್ತಾರೆ? ನ್ಯಾಯಿಕ ನೋಟಿಸ್. ನ್ಯಾಯಿಕ ನೋಟಿಸ್. 519 ಚಾನ್ಸ್ ವಿಟ್ನೆಸ್. ಚಾನ್ಸ್ ವಿಟ್ನೆಸ್ ಹಾಗಂದ್ರೆ ಏನು? ಆಕಸ್ಮಿಕ ಸಾಕ್ಷ್ಯ. 520 ಮೇ ಪ್ರೆಸ್ಯೂಮ್. ಮೇ ಪ್ರೆಸ್ಯೂಮ್ ಅಂದರೆ ಪೂರ್ವಭಾವನೆ ಮಾಡಬಹುದು. ಪೂರ್ವಭಾವನೆ ಮಾಡಬಹುದು. ನೆಕ್ಸ್ಟು 521 ಶೆಲ್ ಪ್ರೆಸ್ಯೂಮ್. ಅದಕ್ಕೇನು ಹೇಳ್ತಾರೆ? ಪೂರ್ವಭಾವನೆ ಮಾಡತಕ್ಕದು. 522 ಕನ್ಕ್ಲೂಸಿವ್ ಪ್ರೂಫ್. ಹಾಗಂದ್ರೆ ನಿರ್ಣಾಯಕ ರುಜುವಾತು. 523 ನೋಡೋಣ. ಅಕೇಶನ್. ಒಕೇಶನ್ ಅಂದ್ರೆ ಏನು? SION. ಒಕೇಶನ್ ಅಂದರೆ ಪ್ರಸಂಗ. ಕಾಸ್ ಅಂದರೆ ಏನು? ಕಾರಣ. ಎಫೆಕ್ಟ್ ಅಂದರೆ ಪರಿಣಾಮ. ಸೊ 524 525 526 ಏನು ನೋಡೋಣ? ಮೋಟಿವ್ ಅಂದರೆ ಹೇತು, ಕಾರಣ ಅಂತ. ಹೇತು. ಪ್ರಿಪರೇಷನ್ ಅಂದರೆ ಸಿದ್ಧತೆ. ಪ್ರೀವಿಯಸ್ ಅಂದರೆ ಏನು? ಹಿಂದಿನ. 527 528 529 ಸಬ್ಸಿಕ್ವೆಂಟ್ ಅಂದ್ರೆ ಏನು? ತರುವಾಯದ.
530 ಕಂಡಕ್ಟ್ ಅಂದರೆ ನಡತೆ. 531 ಎಕ್ಸ್ಪ್ಲೇನ್. ಎಕ್ಸ್ಪ್ಲೇನ್ ಅಂದರೆ ಏನು? ವಿವರಿಸಲು. 532 ಇಂಟ್ರೊಡ್ಯೂಸ್. ಮಂಡಿಸಲು. 533 ನೋಡೋಣ. ಐಡೆಂಟಿಫಿಕೇಶನ್ ಪರೇಡ್ ಅಂದರೆ ಏನು ಹೇಳ್ತಾರೆ? ಐಡೆಂಟಿಫಿಕೇಶನ್ ಪರೇಡ್ ಇದಕ್ಕೆ ಗುರುತಿಗಾಗಿ ಪ್ರದರ್ಶನ. ಅಂತ ನೋಡ್ಬೋದು. ಇನ್ನು 534 ಸೂಟ್ ಫಾರ್ ಡ್ಯಾಮೇಜಸ್. ಇದಕ್ಕೇನು ಹೇಳ್ತಾರೆ? ನಷ್ಟ ಭರ್ತಿಯ ದಾವೆ. 535 ರೈಟ್ ಅಂದರೆ ಏನು? ರೈಟ್ ಅಂದರೆ ಅಧಿಕಾರ. 536 ಕಸ್ಟಮ್ ಅಂದರೆ ರೂಢಿ. 537 ಸ್ಟೇಟ್ ಆಫ್ ಮೈಂಡ್ ಅಂದರೆ ಮನಸ್ಸಿನ. ಬಾಡಿ, ಸ್ಟೇಟ್ ಆಫ್ ಬಾಡಿ. ಸ್ಟೇಟ್ ಆಫ್ ಇದು ಹೀಗೆ ಉಂಟಲ್ಲ, ಅದಕ್ಕೆ ದೇಹದ. ಇದೆಲ್ಲ ಒಂದೇ ಸೆಕ್ಷನ್ ಬರುವಂಥದ್ದು. ಸೆಕ್ಷನ್ 14ನಲ್ಲಿ ಸ್ಟೇಟ್ ಆಫ್ ಮೈಂಡ್, ಬಾಡಿಲಿ ಫೀಲಿಂಗ್ ಅಂತ. ಸೊ ಒಟ್ಟಿಗೆ ನಾನು ಹೀಗೆ ಬರಿತಾ ಹೋಗ್ತೇನೆ. ಬಾಡಿಲಿ ಫೀಲಿಂಗ್. ಬಾಡಿ ಅಂದರೆ ದೇಹ, ಬಾಡಿಲಿ ಫೀಲಿಂಗ್ ಅಂದರೆ ದೈಹಿಕ ಸಂವೇದನೆ. ಆಯಿತಾ? ಸೊ 538 539. ಇನ್ನು 540 ನೋಡೋಣ. ನಾಲೆಜ್ ಅಂದರೆ ಜ್ಞಾನ. 541 ಮ್ಯಾಲಿಸ್ ಅಂತಲೂ ಹೇಳ್ತಾರೆ. ಮಲೈಸ್ ಆ್ಯಂಡ್ ಗುಡ್ ಇಂಟೆನ್ಷನ್. ಇದು ಕೆಲಸ ಒಟ್ಟಿಗೆ ಸೆಕ್ಷನ್ ಬರೋದಕ್ಕೆ ಹೀಗೆ ಒಟ್ಟಿಗೆ ಬರ್ತಿದ್ದಾರೆ. ನಾನು ಹಾಗೆ ತೊಗೊಂಡಿದ್ದೇನೆ. ವೈಮನಸ್ಯ ಅಂತ ನೋಡ್ಬೋದು. ಮತ್ತು ಸದಿಚ್ಛೆ. ವೈಮನಸ್ಯ ಮತ್ತು ಸದಿಚ್ಛೆ. 542 ಕೋರ್ಸ್ ಆಫ್ ಬಿಸಿನೆಸ್ ಅಂದರೆ ವ್ಯವಹಾರದ ಕ್ರಮ. ಇನ್ನು 543 ಜುಡಿಷಿಯಲ್ ಅಂದರೆ ನ್ಯಾಯಿಕ. 544 ಕಾಸಿ ಜುಡಿಷಿಯಲ್ ಅಂದರೆ ಅರೆ ನ್ಯಾಯಿಕ. 545 ಎಕ್ಸ್ಟ್ರಾ ಜುಡಿಷಿಯಲ್ ಅಂದರೆ ನ್ಯಾಯಿಕವಲ್ಲದ. 546 ಇಂಡ್ಯೂಸ್ಮೆಂಟ್ ಅಂದರೆ ಏನು? ಪ್ರೇರಣೆ. 547 ಥ್ರೆಟ್ ಅಂದರೆ ಬೆದರಿಕೆ. 548 ಪ್ರಾಮಿಸ್ ಅಂದರೆ ವಾಗ್ದಾನ. 549 ರಿಮೂವಲ್ ಆಫ್ ಇಂಪ್ರೆಷನ್ ಭಾವನೆಯು
ಭಾವನೆಯು ಅಳಿಸಿ ಹೋದ ತರುವಾಯ. ಇನ್ನು 550 ಪ್ರಾಮಿಸ್ ಆಫ್ ಸೀಕ್ರೆಸಿ. ಪ್ರಾಮಿಸ್ ಆಫ್ ಸೀಕ್ರೆಸಿ, ರಹಸ್ಯ ಪಾಲನೆ. ರಹಸ್ಯ ಪಾಲನೆ 50 ಶಬ್ದ ಆಯಿತು. ಇನ್ನು 551 ಡೈಯಿಂಗ್ ಡಿಕ್ಲರೇಷನ್. ಡೈಯಿಂಗ್ ಡಿಕ್ಲರೇಷನ್ ಇದಕ್ಕೇನು ಹೇಳ್ತಾರೆ? ಮರಣೋನ್ಮುಖ ಜವಾಬು. ಮರಣೋನ್ಮುಖ ಜವಾಬು. 552 ಎಕ್ನಾಲೇಜ್ಮೆಂಟ್. ಎಕ್ನಾಲೇಜ್ಮೆಂಟ್ ಅಂದರೆ ಏನು? ತಲುಪೊಪ್ಪಿಗೆ. ತಲುಪಿದೆ ಅಂತ ಒಪ್ಪಿದ್ದು ಅಂತ, ತಪ್ಪೊಪ್ಪಿಗೆ ಅಲ್ಲ, ತಲುಪೊಪ್ಪಿಗೆ. 553 ಮ್ಯಾಪ್ಸ್. ಮ್ಯಾಪ್ಸ್ ಅಂದರೆ ಭೂಪಟ. ಹಾಗೆ ಚಾರ್ಟ್ಸ್ ಅಂತ ಕೊಟ್ಟಿದ್ದಾರೆ. ಚಾರ್ಟ್ಸ್ ಅಂದರೆ ಚಿತ್ರಪಟ. ಚಿತ್ರಪಟ. ಪ್ಲ್ಯಾನ್ಸ್. ಪ್ಲ್ಯಾನ್ಸ್ ಅಂದರೆ ನಕ್ಷೆ. ಸೊ 554, 555. ಇನ್ನು 556 ನೋಡೋಣ. ಎಕ್ಸ್ಪರ್ಟ್. ಎಕ್ಸ್ಪರ್ಟ್ ಅಂದರೆ ಏನು? ತಜ್ಞರು. 557 ಒಪಿನಿಯನ್. ಅಭಿಪ್ರಾಯ. 558 ಹ್ಯಾಂಡ್ ರೈಟಿಂಗ್. ಹ್ಯಾಂಡ್ ರೈಟಿಂಗ್ ಅಂದರೆ ಕೈ ಬರಹ. ಕೈ ಬರಹ. 559 ಯೂಸೇಜಸ್. ಯೂಸೇಜಸ್. ಯೂಸೇಜಸ್ ಅಂದರೆ ಆಚರಣೆ. ಆಚರಣೆ. 560 ಟೆನೆಟ್ಸ್. ಟೆನೆಟ್ಸ್ ತತ್ವಗಳು. ತತ್ವಗಳು. 561 ಕ್ಯಾರೆಕ್ಟರ್. ಕ್ಯಾರೆಕ್ಟರ್ ಅಂದರೆ ಶೀಲವು. 562 ಪ್ರೀವಿಯಸ್ ಗುಡ್ ಕ್ಯಾರೆಕ್ಟರ್. ಪ್ರೀವಿಯಸ್ ಗುಡ್ ಕ್ಯಾರೆಕ್ಟರ್. ಹಿಂದಿನ ಸಚ್ಶೀಲವು. ಸತ್ಶೀಲವು ಸೇರಿಸಿ ಆಗಿರೋದು ಶಬ್ದ ಸಚ್ಶೀಲವು ಅಂತ. 563 ನೋಡೋಣ. ಲೆಜಿಟಿಮೇಟ್ ಬರ್ತ್. ಏನು ಹೇಳ್ತಾರೆ? ವಿಧಿ ಸಮ್ಮತ ಜನನ. 564 ಎಸ್ಟಾಪೆಲ್. ಎಸ್ಟಾಪೆಲ್ ಅಂದರೆ ವಿಬಂಧ. 565 ರಿಬಟೇಬಲ್ ಪ್ರಿಸಂಪ್ಷನ್ಸ್. ರಿಬಟೇಬಲ್ ಪ್ರಿಸಂಪ್ಷನ್ಸ್ ಅಂದರೆ ಖಂಡನೀಯ ಪೂರ್ವ ಭಾವನೆ. 566 ಇರ್ರಿಬಟೇಬಲ್ ಪ್ರಿಸಂಪ್ಷನ್ಸ್ ಅಂದರೆ ಖಂಡನೀಯವಲ್ಲದ. ಓಕೆ, ಖಂಡನೀಯವಲ್ಲದ ಪೂರ್ವ ಭಾವನೆ. 567 ಎಕ್ಸಿಸ್ಟೆನ್ಸ್. ಎಕ್ಸಿಸ್ಟೆನ್ಸ್ ಅಂದರೆ ಅಸ್ತಿತ್ವ. 568
co-accused ಸಹಾಪರಾಧಿ 569 adverse presumption ಅಂದರೆ ಪ್ರತಿಕೂಲ ಪೂರ್ವ ಭಾವನೆ 570 ರೆಕಾರ್ಡ್ಸ್ ಅಂದರೆ ಅಭಿಲೇಖ 561 ರೈಟ್ ಇನ್ ರೆಮ್ ಜಗತ್ತಿಗೆ ಬಂಧನಕಾರಕ ಹಕ್ಕು 562 ರೈಟ್ ಇನ್ ಪರ್ಸನಮ್ ಅಂದರೆ ವ್ಯಕ್ತಿಗೆ ಮಾತ್ರ ಬಂಧನಕಾರಕ ಹಕ್ಕು. ಓಕೆ, ಸೊ 563 ರೆಸ್ ಜುಡಿಕೇಟಾ. ಇದೆಲ್ಲ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟಲ್ಲಿ ಕೆಲವೊಂದು ಶಬ್ದಗಳು ಪ್ರಯೋಗ ಆಗಿದೆ, ಸಿವಿಲ್ ಶಬ್ದ ಆದರೂ, ಸೊ ಅದಕ್ಕೋಸ್ಕರ ಬರಿತಾ ಇದ್ದೇನೆ. ಪೂರ್ವ ನಿರ್ಣಯಿತ ನ್ಯಾಯ. 564 ಬೇಲಿ ಅಂದರೆ ಸರಕು ರಕ್ಷಕ 565 ಲೈಸೆನ್ಸಿ ಅನುಜ್ಞಪ್ತಧಾರಿ. ನೋಡಿ, ಹೊಸ ಶಬ್ದ ಇದು, ಅನುಜ್ಞಪ್ತಧಾರಿ. 566 ಬಿಲ್ ಆಫ್ ಎಕ್ಸ್ಚೇಂಜ್ ಹಾಗಂದರೆ ವಿನಿಮಯ ಪತ್ರ. 567 ಎಕ್ಸೆಪ್ಟರ್ ಅಂದರೆ ಒಪ್ಪಿಗೆದಾರ. 568 ಒಂದು ಕ್ವಶನ್ ಬರುತ್ತೆ, ಹೂ ಮೇ ಟೆಸ್ಟಿಫೈ ಅಂತ ಒಂದು ಪದಪ್ರಯೋಗ. ಹೂ ಮೇ ಟೆಸ್ಟಿಫೈ, ಇದು ಯಾರು ಸಾಕ್ಷ್ಯವನ್ನು ಕೊಡಬಹುದು. 569 ಡಮ್ ವಿಟ್ನೆಸಸ್ ಮೂಕ ಸಾಕ್ಷಿಗಳು 570 ಅಫೇರ್ಸ್ ಆಫ್ ಸ್ಟೇಟ್ ಹಾಗಂದರೆ ರಾಜ್ಯ ವ್ಯವಹಾರ. 571 ಅಫಿಷಿಯಲ್ ಕಮ್ಯುನಿಕೇಷನ್ಸ್ ಪದೀಯ ತಿಳುವಳಿಕೆಗಳು 572 ಪ್ರೊಫೆಷನಲ್ ಕಮ್ಯುನಿಕೇಷನ್. ವೃತ್ತಿಯ ಸಂಬಂಧದಲ್ಲಿ ತಿಳಿಸಿದ ವಿಷಯಗಳು. 573 ಕಾನ್ಫಿಡೆನ್ಷಿಯಲ್ ಕಮ್ಯುನಿಕೇಷನ್ ಹಾಗಂದರೆ
ರಹಸ್ಯವಾಗಿ ತಿಳಿಸಿದ ವಿಷಯಗಳು. 574 ಟೈಟಲ್ ಡೀಡ್ಸ್ ಅಂದರೆ ಏನು? ಹಕ್ಕು ವಿಲೇಖ. 575 ಅಕಂಪ್ಲಿಸ್ ಅಂದರೆ ಸಹಾಪರಾಧಿ. 576 ಪ್ರೊಡಕ್ಷನ್ ಆಫ್ ವಿಟ್ನೆಸ್ ಅಂದರೆ ಸಾಕ್ಷಿಗಳ ವಿಚಾರಣೆ. 577 admissibility of evidence. Admissibility of evidence. ಸಾಕ್ಷ್ಯದ ಅಂಗೀಕಾರಾರ್ಹತೆ. 578 ಎಕ್ಸಾಮಿನೇಷನ್ ಇನ್ ಚೀಫ್ ಮುಖ್ಯ ವಿಚಾರಣೆ. 579 ರೀಎಕ್ಸಾಮಿನೇಷನ್. ಪುನರ್ವಿಚಾರಣೆ. 590 ಆಗಬೇಕು. ನಂಬರ್ 89 ಆಗಲಿಕ್ಕೆ ಇಲ್ಲೆಲ್ಲ 78 79 ಆಗಿದೆ. ಸೊ 590ನೇ ಶಬ್ದ ಕ್ರಾಸ್ ಎಕ್ಸಾಮಿನೇಷನ್. ಪಾರ್ಟಿ ಸವಾಲು. 591 ಆರ್ಡರ್ ಆಫ್ ಎಕ್ಸಾಮಿನೇಷನ್ಸ್ ಅಂದರೆ ವಿಚಾರಣೆಗಳ ಕ್ರಮ. 592 ಲೀಡಿಂಗ್ ಕ್ವಶನ್ಸ್. ಉತ್ತರ ಸೂಚಕ ಪ್ರಶ್ನೆಗಳು. 513 ವಿಟ್ನೆಸ್ ಟು ಕ್ಯಾರೆಕ್ಟರ್. ಅಂದರೆ ಶೀಲದ ಬಗ್ಗೆ ಸಾಕ್ಷಿಗಳು. 514 ಟೆಸ್ಟಿಂಗ್ ವೆರಾಸಿಟಿ. ಅಂದರೆ ಸತ್ಯತೆಯ ಪರೀಕ್ಷೆ. 515 ಇಂಡಿಸೆಂಟ್
indecent and scandalous questions. ಅಸಭ್ಯ ಮತ್ತು ನಿಂದಾತ್ಮಕ ಪ್ರಶ್ನೆಗಳು. 516 596 impeaching credit of witness ಅಂದರೆ ಸಾಕ್ಷಿಯ ವಿಶ್ವಾಸಾರ್ಹತೆಗೆ ಧಕ್ಕೆ ತರುವುದು. 597 corroborate evidence ಇದಕ್ಕೆ ಸಾಕ್ಷ್ಯದ ಪುಷ್ಟೀಕರಣ. 598 ರಿಫ್ರೆಶ್ ಮೆಮರಿ ನೆನಪು ಮಾಡಿಕೊಳ್ಳು. 599 ಇನ್ಫಾರ್ಮೇಷನ್ ಅಂದರೆ ಸಮಾಚಾರ. 600 ಕಾಂಟ್ರಡಿಕ್ಷನ್ ಅಂದರೆ ವ್ಯತಿರಿಕ್ತತೆ. ಇಲ್ಲಿ ತನಕ 600 ಶಬ್ದಗಳ ಟ್ರಾನ್ಸ್ಲೇಷನ್ ನೋಡಿದ್ರಲ್ಲ. ಹಾಗಾದರೆ ನಿಮಗೆ ಇನ್ನೊಂದು ಮುಖ್ಯವಾದ ವಿಷಯನ ಹೇಳಲಿಕ್ಕೆ ಬಯಸ್ತೇನೆ. ನಾನು ಅನ್ಅಕಾಡೆಮಿ ಈ ಒಂದು ಎಜುಕೇಷನ್ನ ಒಂದು ಆ್ಯಪಲ್ಲಿ ನಾನು ಫ್ರೀಯಾಗಿ ಕ್ಲಾಸಸ್ ತೊಗೊಳ್ತಿದ್ದೇನೆ, ಹಾಗೆ ಪೇಯ್ಡ್ ಕ್ಲಾಸಸ್ ತೊಗೊಳ್ತಿದ್ದೇನೆ. ಸೊ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ, ಮುಂದಿನ ವರ್ಷಕ್ಕೆ ಪ್ರಿಲಿಮ್ಸ್ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ಬಹುದಿದ್ರೆ ಅನ್ಅಕಾಡೆಮಿ ಆ್ಯಪನ್ನು ಇನ್ಸ್ಟಾಲ್ ಮಾಡಿ ಹಾಗೆ ವಿಡಿಯೋಗಳನ್ನು ವೀಕ್ಷಿಸಬಹುದು. ಇದರದ್ದು ಈ ಒಂದು ವಿವರಣೆ ಅನ್ಅಕಾಡೆಮಿ ಆ್ಯಪ್ ಬಗ್ಗೆ ಅಥವಾ ಅನ್ಅಕಾಡೆಮಿ ಅದರದ್ದು ಪ್ಲ್ಯಾನ್ ಅಥವಾ ಫ್ರೀ ಕ್ಲಾಸಸ್ ಬಗ್ಗೆ ವಿವರಣೆ ಏನು ಅಂತ ನೋಡೋಣ ಬನ್ನಿ. ಒಂದು PPT ಸ್ಲೈಡ್ ಮೂಲಕ ತೋರಿಸ್ತಾ ಇದ್ದೇನೆ, ಅದೇನಂತ ನೋಡೋಣ. ಲೆಟ್ಸ್ ಕ್ರ್ಯಾಕ್ PCSJ. ಇದು ಅನ್ಅಕಾಡೆಮಿಯ ಒಂದು ಬಹುಮುಖ್ಯವಾದ ಒಂದು ಮೋಟೋ. ಹಾಗೆ ನಾವು ಯಾವುದೇ ಒಂದು ಜುಡಿಷರಿ ಎಕ್ಸಾಮ್ ಇರಲಿ ಅಥವಾ ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ ಇರಲಿ, ಇದೆಲ್ಲದಕ್ಕೂ ನಾವು ನಮ್ಮದೇ ಒಂದು ಟೈಮಲ್ಲಿ ನಮ್ಮದೇ ಒಂದು ವಿಧಾನದಲ್ಲಿ ನಾವು ಓದ್ಕೊಳ್ಬೋದು. ಅದ್ರ ಜೊತೆ ನಮಗೆ ಸ್ವಲ್ಪ ಗೈಡೆನ್ಸ್ ಬೇಕಾಗಿರ್ತದೆ, ಮಾರ್ಗದರ್ಶನ ಬೇಕಾಗಿರ್ತದೆ. ಇದೆಲ್ಲದಕ್ಕೂ ನಮಗೆ ಸಹಕಾರಿಯಾಗುವಂಥದ್ದು ಅನ್ಅಕಾಡೆಮಿ ಅಂತ ಒಂದು ಆ್ಯಪ್ ಇದೆ. ಅದು ಹೇಗೆ ಇನ್ಸ್ಟಾಲ್ ಮಾಡಬೇಕು, ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ದೇನೆ. ಅದರ ಲಿಂಕ್ ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇನೆ, ನೋಡಿ. ಇದರಲ್ಲಿ ನಾವು ಬಹಳ ಒಂದು ವಿಶೇಷವಾಗಿ ಒಂದು ಏನು ನೋಡ್ಬೋದು ಅಂದರೆ, ಬಹಳ UPSC, ನೀಟ್ ಎಕ್ಸಾಮ್ಸ್, SSC ಅಥವಾ 6ನೇ ಕ್ಲಾಸಿಂದ 12ನೇ ತರಗತಿಯ ಮಕ್ಕಳಿಗೂ ಸಹಿತ ಇದರಲ್ಲಿ ನಾವು ನಮಗೆ ಪಾಠಗಳು ಇರ್ತವೆ, ಅದನ್ನು ನೋಡ್ಬೋದು. ಇದರಲ್ಲಿ ವಿಶೇಷ ಏನಂದರೆ ಫ್ರೀಯಾಗೂ ಕ್ಲಾಸಸ್ ಇರ್ತವೆ, ಹಾಗೆ ಪ್ಲಸ್ ಪ್ಲ್ಯಾಟ್ಫಾರ್ಮ್ ಅಂತ ಅದರಲ್ಲಿ ಪೇಯ್ಡ್ ವರ್ಷನ್ ಇರುತ್ತೆ. ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಕೋರ್ಸ್ ಸ್ಟ್ರಕ್ಚರ್ ಆಗಿರ್ತವೆ. ಸೊ ಎಜುಕೇಷನ್ ಫೀಲ್ಡಲ್ಲಿ ಒಂದು ಬಹುಮುಖ್ಯವಾದ ಒಂದು ಕ್ರಾಂತಿಕಾರಿಯಾಗಿರುವಂತಹ ಒಂದು ಆ್ಯಪ್ ಇದು ಅಥವಾ ವೆಬ್ಸೈಟ್ ಇದು ಅಂತಲೂ ಹೇಳ್ಬೋದು. ಜುಡಿಷರಿ ಕ್ಯಾಟಗರಿಯಲ್ಲಿ ನಮಗೆ ಬಹಳಷ್ಟು ವಿಷಯಗಳನ್ನು ಓದಲಿಕ್ಕೆ ಸಿಗ್ಬೋದು. ಇದರಲ್ಲಿ ಇಡೀ ಭಾರತದಾದ್ಯಂತ ಇರುವಂತಹ ಒಳ್ಳೊಳ್ಳೆ ಲೆಕ್ಚರರ್ಸ್ ಅಥವಾ ಎಜುಕೇಟರ್ಸ್ ಅಂತ ಏನು ಕರೀತಾರೆ, ಅವರು ಬಂದು ನಿಮಗೆ ಪಾಠ ಮಾಡ್ತಾರೆ. ಅದರದ್ದು ನೋಟಿಫಿಕೇಷನ್ನು ಡೈಲಿ ನಿಮಗೆ ರೆಗ್ಯುಲರ್ ಆಗಿ ಬರ್ತಾ ಹೋಗ್ತವೆ, ನೀವು ಅವರನ್ನು ಫಾಲೋ ಮಾಡಿದರೆ. ಈ ಎಲ್ಲ ಕಾಂಪ್ಲೆಕ್ಸ್ ವಿಷಯ ಯಾವುದಿರ್ತವೆ ಇಂಗ್ಲೀಷಲ್ಲಿ ಅಥವಾ ಹಿಂದಿಯಲ್ಲಿ ನಿಮಗೆ ಮಾರ್ಗದರ್ಶನ ಸಿಗ್ಬೋದು. ಹಾಗೆ ಬಹಳ ವಿಶೇಷ ಫೀಚರ್ಸ್ ಏನು ಇದರಲ್ಲಿ ಅಂದರೆ ಇಂಟ್ರ್ಯಾಕ್ಟಿವ್ ಲೈವ್ ಕ್ಲಾಸಸ್. ಅಂದರೆ ನೀವು
ನಿಮ್ಮ ಎಜುಕೇಟರ್ಸ್ ಜೊತೆ ಅಥವಾ ಟೀಚರ್ಸ್ ಜೊತೆ ನೀವು ಕ್ವಶನ್ಸ್ ಕೇಳ್ಬೋದು, ಮಾತನಾಡ್ಬೋದು. ಹ್ಯಾಂಡ್ ರೇಸಿಂಗ್ ಫೆಸಿಲಿಟಿ ಇದೆ. ಅದು ಪ್ಲಸ್ ಪ್ಲ್ಯಾಟ್ಫಾರ್ಮಲ್ಲಿ ರೇಸ್ ಅ ಡೌಟ್ ಅಂತ ಒಂದು ಆಪ್ಷನ್ ಇದೆ. ಅದರಲ್ಲಿ ನೀವು ನಿಮ್ಮನ್ನು ಅನ್ಮ್ಯೂಟ್ ಮಾಡಿಕೊಂಡು ನೀವು ಮಾತಾಡಿ, ನೀವು ಅವ್ರ ಹತ್ರ ಡೈರೆಕ್ಟಾಗಿ ಪ್ರಶ್ನೆ ಉತ್ತರ ಹೀಗೆ ಕೇಳಿಕೊಂಡು ನಿಮ್ಮ ಡೌಟ್ಸನ್ನು ನಿವಾರಿಸ್ಕೊಳ್ಬೋದು. ಅಥವಾ ಪೋಲ್ಸ್ ಫಾರ್ ಲರ್ನರ್ಸ್ ಅಂತ, ಇದರಲ್ಲಿ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದರೆ ಅದು ಕೂಡ ಹೆಲ್ಪ್ ಆಗುತ್ತೆ. ನಮ್ಮ ಜುಡಿಷಿಯರಿ ಎಕ್ಸಾಮ್ಸ್ಗೆ ಮುಖ್ಯವಾಗಿ ಪ್ರಿಲಿಮ್ಸ್ಗೆ ಪಾಸ್ ಆಗಲಿಕ್ಕೆ ಬೇಕಾಗಿರುವಂಥದ್ದೇ ಈ ಒಂದು ಪೋಲ್ಸ್, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು. ನೀವು ಎಷ್ಟು ಅದನ್ನು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ನೀವು ಒಂದು ಸಬ್ಜೆಕ್ಟಲ್ಲಿ ನಿಮಗೆ ಹಿಡ್ತಾ ಬರ್ತಾ ಹೋಗ್ತವೆ. ಸೊ ಹೇಗೆ ಅನ್ಅಕಾಡೆಮಿಯಲ್ಲಿ ಹೇಗೆ ಇದ್ರ ಮೂಲಕ ನೀವು ಹೇಗೆ ಕಲಿಬೇಕು ಅನ್ನುವಂಥದ್ದನ್ನು ನಾನು ಇನ್ನೊಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಮತ್ತು ನೋಟ್ಸ್ ಕೂಡ ಫ್ರೀಯಾಗಿ ಡೌನ್ಲೋಡ್ ಮಾಡ್ಕೊಳ್ಬೋದು PDF ಅಲ್ಲಿ. ನೀವು ಕೇವಲ ಇದರಲ್ಲಿ ಮಾಡಬೇಕಾಗಿರುವಂಥದ್ದು ಏನು ಅಂದರೆ, ಕೇವಲ ನೀವು ಲಾಗಿನ್ ಆಗಿ ನಿಮ್ಮದು ಒಂದು ಅಕೌಂಟ್ ಇದ್ದರೆ ಸಾಕು, ಫ್ರೀಯಾಗಿ ನೋಡ್ಬೋದು. ಅಪರ್ಣಾ ಲಾ ಅಂತ ನೀವು ಕೋಡ್ ಹಾಕಿದರೆ ಫ್ರೀಯಾಗಿ ಎಲ್ಲ ಕ್ಲಾಸಸನ್ನು ನೋಡ್ಬೋದು. ಮತ್ತು ಪ್ಲಸ್ ಪ್ಲ್ಯಾಟ್ಫಾರ್ಮಲ್ಲಿ ಬೇಕಿದ್ರೆ ನೀವು ಎನ್ರೋಲ್ ಆಗ್ಬೋದು. ಅದು ಬೇಕಿದ್ರೆ ನಿಮಗೆ 10% ಡಿಸ್ಕೌಂಟ್ ಸಿಗುತ್ತೆ. ಅದು ಕೂಡ ಅಪರ್ಣಾ ಲಾ ಅಂತ ಹಾಕಿದರೆ 10% ಡಿಸ್ಕೌಂಟ್ ಸಿಗ್ತವೆ. ಅದರದ್ದು ಪ್ಲ್ಯಾನ್ ಹೇಗಿದೆ ಅಂದರೆ ನೋಡಿ, ಇಲ್ಲಿ ನಾನು ಹೇಳ್ತಾ ಹೋಗ್ತೇನೆ. 24 ತಿಂಗಳಿಗೆ ಟೋಟಲಾಗಿ 55,000 ಆಗ್ತವೆ. ಅಂದರೆ ನೀವು ತಿಂಗಳಿಗೆ ಬಹುಶಃ ಒಂದು 2,291 ರೂಪಾಯಿ ಕೊಡೋದಾಗತ್ತೆ. ಅದೇ ನೀವು ಒಂದು ತಿಂಗಳಿಗೆ ತೊಗೊಳ್ಳೋದಾದರೆ 6,875 ರೂಪಾಯಿ ಕೊಡಬೇಕಾಗ್ತದೆ. ನೀವು ನಿಮ್ಮ ದೂರದೃಷ್ಟಿ ಇಟ್ಕೊಂಡು ನೀವು ಮುಂದೆ ನಿಮಗೆ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು. ಎಲ್ಲ ಸಬ್ಜೆಕ್ಟ್ಗಳಿಗೆ ನಿಮಗೆ ಗೈಡೆನ್ಸ್ ಬೇಕು. ಲೀಗಲ್ GKಗೆ ಗೈಡೆನ್ಸ್ ಬೇಕು, ಕರೆಂಟ್ ಅಫೇರ್ಸ್ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಬೇಕು, ಅಪ್ಡೇಟ್ ಆಗ್ತಾ ಇರಬೇಕು, ಹೊಸ ಕಾನೂನುಗಳ ಜೊತೆ ಅಪ್ಡೇಟ್ ಆಗಬೇಕು ಅಂತ ಇದ್ದರೆ ನೀವು ಇದರಲ್ಲಿ ಎನ್ರೋಲ್ ಆಗೋದು ಸೂಕ್ತ ಆಗ್ಬೋದು. ಯಾಕೆಂದರೆ 12 ತಿಂಗಳು, 18 ತಿಂಗಳು, 24 ತಿಂಗಳಿಂದು ನಿಮಗೆ ರೆಗ್ಯುಲರ್ ಆಗಿ ನೀವು ಯಾವಾಗ ಬೇಕೋ ಲೈವ್ ಕ್ಲಾಸಸನ್ನು ಅಟೆಂಡ್ ಆಗಿ ನಿಮಗೆ ಯಾವ ಎಜುಕೇಟರ್ ಜೊತೆ ಮಾತಾಡಬೇಕು ಅವ್ರ ಜೊತೆ ಕೇಳಿ ನಿಮ್ಮ ಡೌಟ್ಸ್ ಕ್ಲಿಯರ್ ಮಾಡ್ಕೊಳ್ಬೋದು. ಅಥವಾ ನಿಮಗೆ ಆಗಲ್ಲ ಅಂದರೆ ನೀವು ರೆಕಾರ್ಡೆಡ್ ಲೆಕ್ಚರ್ಸ್ ಕೂಡ ನೋಡ್ಬೋದು. ಅದ್ರ ಜೊತೆ PDF ನೋಟ್ಸನ್ನು ಕೂಡ ಡೌನ್ಲೋಡ್ ಮಾಡ್ಕೊಳ್ಬೋದು. ಸೊ ಇದೆಲ್ಲದೂ ಕೂಡ ನಿಮಗೆ ಒಂದು ನಿಮ್ಮ ಕಾನ್ಫಿಡೆನ್ಸು, ನಿಮ್ಮ ಎಕ್ಸಾಮ್ ಪ್ರಿಪ್ರೇಷನ್ ಅದನ್ನು ಒಂದು ಸರಿಯಾದ ಒಂದು ಕರೆಕ್ಟ್ ಫ್ರೇಮ್ವರ್ಕಲ್ಲಿ ತೊಗೊಂಡು ಹೋಗಲಿಕ್ಕೆ ಸಹಾಯ ಆಗ್ಬೋದು ಅಂತ ಒಂದು ನನ್ನ ಅನಿಸಿಕೆ. ನೀವು ಕೂಡ ಒಂದು ನಿಮ್ಮ ಪ್ರಿಪ್ರೇಷನ್ ಸ್ಟ್ರಾಟಜಿ ಅಂತ ಒಂದು ಟ್ರೈ ಮಾಡಿ ನೋಡ್ಬೋದು. ಹಾಗೆ ನೋಡಿ, ಇಲ್ಲಿ ಬೇಕಾದಷ್ಟು ಬ್ಯಾಚ್ಗಳಿವೆ. ಇದರಲ್ಲಿ ತುಂಬ ಜನ ಪುಸ್ತಕಗಳನ್ನ ಬರೆದವರು, ಬುಕ್ ಆಥರ್ ಮಾಡಿದವರು ಇದ್ದಾರೆ. ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ, ಆಯಾ ರಾಜ್ಯಗಳಿಗೆ ತಕ್ಕ ಹಾಗೆ ಅವರವರ ಜುಡಿಷಿಯಲ್ ಎಕ್ಸಾಮಿಗೆ ತಕ್ಕ ಹಾಗೆ ಕ್ಲಾಸಸ್ ಮಾಡ್ತಾರೆ, ಕಂಡಕ್ಟ್ ಮಾಡ್ತಾರೆ. ಕೆಲವರು ಬುಕ್ಸ್ ಬರೆದು ಅಷ್ಟು ಎಕ್ಸ್ಪರ್ಟ್ ನಾಲೆಜ್ ಇರೋರು ಸಹಿತ ಇದ್ದಾರೆ. ಇಡೀ ದೇಶಾದ್ಯಂತ ಇರುವ ಒಳ್ಳೆ ಎಜುಕೇಟರ್ಸ್ಗಳನ್ನು ನೀವು ಮೀಟ್ ಮಾಡಿ ಅವರನ್ನು ನಿಮ್ಮ ಗೈಡೆನ್ಸ್ ಅಂಥವರ ಬಳಿ ನೀವು ನಿಮ್ಮ ಗೈಡೆನ್ಸನ್ನು ಪಡ್ಕೊಳ್ಬೋದು. ಯೂಟ್ಯೂಬಲ್ಲಿ ಸಹ ಕೂಡ ಅನ್ಅಕಾಡೆಮಿ ಜುಡಿಷರಿ ಕ್ಲಾಸಸ್ ಆಗ್ತವೆ. ಟೆಲಿಗ್ರಾಮ್ ಚಾನಲ್ ಇದೆ. ಇದನ್ನೆಲ್ಲ ನೀವು ಫಾಲೋ ಮಾಡಿ, ನಿಮಗೆ ರೆಗ್ಯುಲರ್ ಅಪ್ಡೇಟ್ಸ್ ಬರ್ತಾ ಹೋಗ್ತವೆ. ಹೀಗೆ ನನ್ನ ಚಾನಲ್ಗೆ ನಿರಂತರವಾಗಿ ನಿಮ್ಮ ಸಪೋರ್ಟ್ ಇರಲಿ. ಹಾಗೆ ನಿಮ್ಮ ಪ್ರಿಪ್ರೇಷನ್ ಕೂಡ ಅಷ್ಟೇ ಸದೃಢವಾಗಿರಲಿ. ನಿಮಗೆಲ್ರಿಗೂ ಮುಂದೆ ಬರುವ ಪರೀಕ್ಷೆಗಳಿಗೆ ಶುಭವನ್ನು ಆಶಿಸ್ತೇನೆ. ಥ್ಯಾಂಕ್ ಯು. ಕೀಪ್ ವಾಚಿಂಗ್ ಆ್ಯಂಡ್ ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ.